ತಾಲೂಕಿನ ಹೂವಿನಕೋಣೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿಡಿಗೇಡಿಗಳು ಹಾಕಿದ ಕ್ರೂರ ಕೃತ್ಯದಿಂದಾಗಿ ಮಕ್ಕಳ ಜೀವ ಅಪಾಯಕ್ಕೆ ಸಿಲುಕಿದೆ. ಹೌದು, ಶಾಲೆಯ ನೀರಿನ ಟ್ಯಾಂಕ್ಗೆ ಅಪರಿಚಿತ ವ್ಯಕ್ತಿಗಳು ಕಳೆನಾಶಕವನ್ನ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಶಾಲೆಯಲ್ಲಿ 2 ನೀರಿನ ಟ್ಯಾಂಕ್ ಇದ್ದು, 2ಕ್ಕೂ ಕಿಡಿಗೇಡಿಗಳು ಕಳೆನಾಶಕ ಮಿಶ್ರಣ ಮಾಡಿದ್ದಾರೆ. ಒಂದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಳೆನಾಶಕ ಸಿಂಪಡಿಸಲಾಗಿತ್ತು. ಆದರೆ ಅದರಲ್ಲಿ ನೀರು ಕಡಿಮೆ ಇದ್ದ ಕಾರಣ ಇನ್ನೊಂದು ಸಿಂಟೆಕ್ಸ್ ಟ್ಯಾಂಕ್ನಿಂದ ನೀರನ್ನು ಬಿಡಲಾಗಿತ್ತು. ಈ ವೇಳೆ ಮಕ್ಕಳು ಕೈ ತೊಳೆಯುತ್ತಿದ್ದಂತೆ ವಾಸನೆ ಬಂದು ಮಕ್ಕಳಲ್ಲಿ ಅನುಮಾನ ಮೂಡಿ ಶಿಕ್ಷಕರ ಗಮನಕ್ಕೆ ತಂದಿದ್ದಾರೆ. ಅನಂತರ ಕೈ ತೊಳೆದ 4 ಮಕ್ಕಳು ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಹೊಸನಗರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಮಕ್ಕಳ ಆರೋಗ್ಯ ಈಗ ಸ್ಥಿರವಾಗಿದೆ. ಘಟನೆಯ ಮಾಹಿತಿ ದೊರೆತ ತಕ್ಷಣ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರ ಜೊತೆ ಶಾಸಕರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನರೇಂದ್ರ, ಹೊಸನಗರ ಪಿಎಸ್ಐ ಶಂಕರ್ ಗೌಡ ಕೂಡ ಇದ್ದರು. ಸ್ಥಳೀಯ ಜನರ ಜೊತೆ ಮಾತನಾಡಿ ಶಾಲೆಯ ಪರಿಸರವನ್ನ ಪರಿಶೀಲಿಸಿದರು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ತಿಳಿಸಿದರು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹೂವಿನಕೋಣೆ ಸ್ಕೂಲಲ್ಲಿ ಒಟ್ಟು ಟೋಟಲ್ ಸ್ಟ್ರೆಂತ್ 18 ಮಕ್ಕಳಿದ್ದಾರೆ. ಅದರಲ್ಲಿ ಇವತ್ತು 17 ಮಕ್ಕಳು ಪ್ರೆಸೆಂಟ್ ಇದ್ದರು. ಅದರಲ್ಲಿ 2 ಸಿಂಟೆಕ್ಸ್ ಇದೆ, ಒಂದು ಟಾಯ್ಲೆಟ್ಗೆ ಮತ್ತು ಇನ್ನೊಂದು ಅಡುಗೆ ಮನೆಗೆ ಅಂತೇಳಿ ಅಡುಗೆಗೆ ಬಳಸಲಿಕ್ಕೆ. ಸೊ ಅಡುಗೆಗೆ ಬಳಸಲಿಕ್ಕೆ ಸಿಂಟೆಕ್ಸಲ್ಲಿ ಕಡಿಮೆ ನೀರಿತ್ತು. ನೀರು ಅಂದರೆ ಇದು ನಲ್ಲಿಗೆ ಬರೋ ಪೈಪ್ಗಿನ ಸ್ವಲ್ಪ ಕೆಳಮಟ್ಟದಲ್ಲಿತ್ತು. ಆ ನೀರಲ್ಲಿ ಯಾರೋ ಪೆಸ್ಟಿಸೈಡನ್ನು ಹಾಕಿಬಿಟ್ಟಿದ್ದಾರೆ, ಕಳೆನಾಶಕವನ್ನು ಹಾಕಿ ಹೋಗ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ. ಸೊ ನೀರೆಲ್ಲ ವೈಟ್ ಕಲರ್ ಆಗಿತ್ತು. ಇನ್ನೊಂದು ಇದರಿಂದ ಸಿಂಟೆಕ್ಸಿಂದ ನೀರು ಹಿಡಿದ್ಬಿಟ್ಟು ಮಕ್ಕಳಿಗೆ ಇದನ್ನು ಕೊಟ್ಟಿದ್ದಾರೆ, ಹಾಲೆಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಮಕ್ಕಳು ಕೈ ತೊಳ್ಕೊಳ್ಳೋಕ್ಕೆ ಅಂತ ಹೋದಾಗ ಗೊತ್ತಾಗಿದೆ, ಬಂದಿರೋ ಸ್ವಲ್ಪ ನೀರಲ್ಲೇ ಕಲರು ಮತ್ತು ಸ್ಮೆಲ್ ಬಂದಿರೋದಾಗ ಗೊತ್ತಾಗಿದೆ ಈ ಥರ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ HM ಇಮಿಡಿಯೇಟಾಗಿ ಫೋನ್ ಮಾಡಿದ್ರು, ಈ ಥರ ಆಗಿದೆ ಮೇಡಮ್ ಅಂಥೇಳಿ. ನಾವು EO ಮತ್ತು SI ಆಮೇಲೆ ನಮ್ಮ MLA ಅವರ ಆಪ್ತ ಸಹಾಯಕರು ಎಲ್ಲ ಹೋಗಿ ವಿಸಿಟ್ ಮಾಡಿಬಿಟ್ಟು SIಗೆ ಹೇಳಿದ್ದೀವಿ, ಯಾರೇ ಮಾಡಿದ್ರು ಕೂಡ ಮಕ್ಕಳು ವಿಚಾರದಲ್ಲಿ ಈ ರೀತಿ ಮಾಡಬಾರ್ದು, ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ಹೇಳಿ. ಸೊ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನೆಲ್ಲ ತೊಗೊಂಬಂದು ಅಲ್ಲೂ ಡಾಕ್ಟ್ರು ಚೆಕ್ ಮಾಡಿದ್ರು, ಸ್ಕೂಲಲ್ಲಿ ವೈಟಲ್ಸ್ ಎಲ್ಲ BP ಎಲ್ಲ ಚೆಕ್ ಮಾಡಿದ್ರು. ಅದನ್ನು ಇಲ್ಲಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಚೆಕ್ ಮಾಡಿಸಿದ್ರು. ಎಲ್ಲರೂ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಸೊ ಅದು ಪೊಲೀಸ್ನವರು ಇವತ್ತು ದೂರು ಕೊಡ್ತಾ ಇದ್ದಾರೆ. ಪೊಲೀಸ್ನವ್ರು ದೂರು ಆಧರಿಸಿ ಅವ್ರ ಮೇಲೆ ಕ್ರಮ ವಹಿಸ್ತೀವಿ.